ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಬಾಬು ಸುಬ್ಬಣ್ಣವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ನಿಮಗೆ ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಅಧ್ಯಯನಕ್ಕೆ ಅವಶ್ಯಕವಾಗಿರುವ ನಿಯಮಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೆಯ ನಿಯಮ, ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಸಂಗಮ ಬಿಂದು F ದ ಮೂಲಕ ಹಾಯ್ದು ಹೋಗುತ್ತದೆ. ಎರಡನೆಯ ನಿಯಮ, ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಸಂಗಮ ಬಿಂದು F ದ ಮೂಲಕ ಹಾಯ್ದು ಹೋಗಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಮೂರನೆಯ ನಿಯಮ, ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ವಕ್ರತಾ ಕೇಂದ್ರ C ದ ಮೂಲಕ ಹಾಯ್ದು ಹೋಗಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಬಂದ ಮಾರ್ಗದಲ್ಲಿಯೇ ಮರಳಿ ಚಲಿಸುತ್ತದೆ. ಇನ್ನು ನಾಲ್ಕನೆಯ ನಿಯಮ, ನಿಮ್ಮ ದರ್ಪಣದ ಧ್ರುವಬಿಂದು P ದಲ್ಲಿ ಪತನಗೊಂಡ ಕಿರಣ ಪ್ರತಿಫಲನ ನಿಯಮ 1ಕ್ಕೆ ಅನುಗುಣವಾಗಿ ಪ್ರತಿಫಲಿಸುತ್ತದೆ. ಈ 4 ನಿಯಮಗಳು ಅತಿ ಅವಶ್ಯಕವಾಗಿರುತ್ತವೆ. ಧನ್ಯವಾದಗಳು.